ವಿಡಿಯೋ ಬರ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಸೊ ಇವತ್ತು ನಾನು ನಿಮಗೆ ಫಿಸಿಕ್ಸಲ್ಲಿ ಬರೋ ಅಂಥ ಎಲ್ಲ ಫಾರ್ಮುಲಾಸ್ ಏನಿದೆ 8th 9th ಹಾಗೆ 10th ಲೆಸನ್ಸಿಂದ ನಾನು ಫಿಸಿಕ್ಸ್ ಲೆಸನ್ಸಿಂದ ಸೆಲೆಕ್ಟ್ ಮಾಡಿಕೊಂಡು ಒಂದಷ್ಟು ಕಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಫಸ್ಟ್ ಲೆಸನ್ ಬಂದು ಮೋಷನ್ ಅನ್ನೋ ಲೆಸನಲ್ಲಿ ನಾನು ಯಾವ್ಯಾವ್ದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಒನ್ ಬಂದು ಇದರಲ್ಲಿ ವೆಲಾಸಿಟಿ ರಿಲೇಟೆಡ್ ಫಾರ್ಮುಲಾ, ದಟ್ ಈಸ್ V is equals to d/t ಅಂತ ತಗೋತೀವಿ. ದಿಸ್ ಈಸ್ ಫಾರ್ ಸ್ಟ್ರೈಟ್ ಲೈನ್. ದ ಆಬ್ಜೆಕ್ಟ್ಸ್ ಈಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ಸ್ಟ್ರೈಟ್ನಲ್ಲಿ ಆಬ್ಜೆಕ್ಟ್ ಮೂವ್ ಆಗ್ತಿದ್ದಾಗ ಬರುವಂಥ ಫಾರ್ಮುಲಾ ಫಾರ್ ವೆಲಾಸಿಟಿ. ಇಲ್ಲಿ V ಅಂದರೆ ವೆಲಾಸಿಟಿ, D is distance traveled, ಮತ್ತು T is time taken. Okay, time taken. So this is the formula for velocity. So second one ಬಂದು ಆವ್ರೇಜ್ ವೆಲಾಸಿಟಿ. ಸೊ ಒಂದು ಆಬ್ಜೆಕ್ಟು ಡಿಫ್ರೆಂಟ್ ವೆಲಾಸಿಟಿನೆಸ್ಸಲ್ಲಿ ಮೂವ್ ಆಗ್ತಿದ್ದಾಗ ಆವ್ರೇಜ್ ವೆಲಾಸಿಟಿ ತಗೋತೀವಲ್ವ. ಸೊ V ಆವ್ರೇಜ್ ದಟ್ ಈಸ್ ಈಕ್ವಲ್ಸ್ ಟು U ಪ್ಲಸ್ V ಡಿವೈಡ್ ಬೈ 2 ಅಂತ ತಗೋತೀವಿ ಇಲ್ಲಿ. ಸೊ ಇಲ್ಲಿ U ಅಂತ ಅಂದರೆ ಇನಿಷಿಯಲ್ ಆಗಿ ಎಷ್ಟು ವೆಲಾಸಿಟಿನಲ್ಲಿ ಮೂವ್ ಆಗ್ತಿರುತ್ತೆ, V ಅಂದರೆ ಫೈನಲ್ ವೆಲಾಸಿಟಿ. ಸೊ V ಆವ್ರೇಜ್ ಅಂದರೆ ಆವ್ರೇಜ್ ವೆಲಾಸಿಟಿ. ಹಿಯರ್ V ಆವ್ರೇಜ್ ಇಸ್ ಆವ್ರೇಜ್ ವೆಲಾಸಿಟಿ. U is initial velocity. V is final velocity. So this is the formula for average velocity. So next one bandu third one, it is V is equals to 2 pi r divided by t. ಸೊ ನಾನು ಇಲ್ಲಿ 2 pi r ಇದು ಆಲ್ರೆಡಿ ನಾನು ಸ್ಟ್ರೈಟ್ ಲೈನಲ್ಲಿ ವೆಲಾಸಿಟಿಗೆ ಹೇಳ್ಕೊಟ್ಟಿದ್ದೆ. ದಿಸ್ ಇಸ್ ಫಾರ್ ಸರ್ಕ್ಯುಲರ್ ಮೋಷನ್. ವೆನ್ ದ ಆಬ್ಜೆಕ್ಟ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್, ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿರುವಂಥ ಆಬ್ಜೆಕ್ಟ್ಗೆ ವೆಲಾಸಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್, ಡಿ ಬದಲು ನಾವಿಲ್ಲಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಡಿವೈಡ್ ಬೈ ಟೈಮ್ ಟೇಕ್ ಅಂತ ತಗೋತೀವಿ. ಓಕೆ, ಸೊ ಹಿಯರ್ ಆರ್ ಇಸ್ ದ V is the velocity, R is the radius of the circle, radius of circle, and T is the time taken. Okay, so next one bandu A is equals to V minus U divided by T. So here A is acceleration. Acceleration na find out ಮಾಡುವಂಥ ಫಾರ್ಮುಲಾ. A is acceleration, V is final velocity, U is initial velocity, and T is time taken. Okay, so this is the formula for acceleration. So next one, it is V is equals to U plus AT. ಸೊ ಇದು ಫಾರ್ಮುಲಾ ಬಂದು ವೆಲಾಸಿಟಿನ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಫಾರ್ಮುಲಾ. ಸೊ ಇಲ್ಲಿ V ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಫೈನಲ್ ವೆಲಾಸಿಟಿ, U is initial velocity, here A is acceleration, and T is time taken. Okay, so this is the formula for V, final velocity na find out ಮಾಡಲಿಕ್ಕೆ. This is for acceleration. Okay, so next one bandu, next one it is S is equals to ut plus half at square. So here S is distance traveled ಅಥವಾ displacement ಅಂತಲೂ ತಗೋಬೋದು. So distance traveled, here U is initial velocity, T is time taken, A is acceleration. Okay, so next one it is 2as is equals to v square minus u square.
So here A is acceleration, S is distance ಅಥವಾ displacement, V is final velocity, U is initial velocity. So these two are related to distance, okay, and displacement. So these are some important formulas in motion lesson. ಇದು ಮೋಷನ್ ಲೆಸನಲ್ಲಿ ಬರುವಂಥ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಇದರ ಬೇಸ್ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ನ ಕೇಳ್ತಿರ್ತಾರೆ. ಸೊ ಈ ಫಾರ್ಮುಲಾಸ್ನ ಮತ್ತು ಅದರ ಅಬ್ರಿವೇಷನ್ ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ರೆ ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಲೆಸನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಲೆಸನ್ ಬಂದು ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್. ಓಕೆ, ಸೊ ಸೆಕೆಂಡ್ ಲೆಸನ್ ನಾನು ತಗೋತಾ ಇದ್ದೀನಿ, ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್. ಸೊ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನಲ್ಲಿ ಬರುವಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್, P is equals to M into V. Here P is momentum. ಓಕೆ, ಮೊಮೆಂಟಮ್ನ ಫೈಂಡ್ ಔಟ್ ಮಾಡಲಿಕ್ಕೆ ಇರುವಂಥ ಫಾರ್ಮುಲಾ. M is mass of an object. And V is the velocity of an object. Okay. So this is a formula for momentum. So second one, it is F is equals to M into A. This is F force formula to find out the force applied on the object. So force is F is force of an object. So M is mass of an object. So acceleration, A is the acceleration is exerting on an object. Okay, so this is the formula to find out force. Next one, it is conservation of momentum. So law of conservation of momentum alli conservation of momentum find out ಮಾಡಲಿಕ್ಕೆ formula. So total momentum before collision is equals to total momentum after collision. After collision ಇದನ್ನು ಬರೀಬೇಕಾದ್ರೆ ನಾವು ಆಲ್ರೆಡಿ ಮೊಮೆಂಟಮ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಬಿಫೋರ್ ಕೊಲಿಷನ್ ಅಂದರೆ ಇನಿಷಿಯಲ್ ವೆಲಾಸಿಟಿನ ತಗೋತೀವಿ. M into V is the formula to find out momentum. ಸೊ ಬಿಫೋರ್ ಕೊಲಿಷನಲ್ಲಿ U1 ಅಂತ ತಗೋತಾ ಇದ್ದೀನಿ. U1 ಅಂತ ಅಂದರೆ ಇನಿಷಿಯಲ್, ಬಿಫೋರಲ್ಲಿ ಇನಿಷಿಯಲ್ ವೆಲಾಸಿಟಿ ತಗೋಬೇಕು. M1 U1 ಪ್ಲಸ್ M2 U2 ದಟ್ ಈಸ್ ಈಕ್ವಲ್ಸ್ ಟು M1 V1. ಆಫ್ಟರ್ ಕೊಲಿಷನ್ ಅಂದರೆ ಫೈನಲ್ ಸ್ಟೇಜಿಗೆ ಬರುತ್ತೆ. ಸೊ ಫೈನಲ್ ವೆಲಾಸಿಟಿ M1 V1 ಪ್ಲಸ್ M2 V2. ದಿಸ್ ಈಸ್ ದ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬೇಸ್ ಮೇಲೆ ಫಾರ್ಮ್ ಪ್ರಾಬ್ಲಮ್ಸ್ನ ಕೇಳಿದಾಗ ಸಾಲ್ವ್ ಮಾಡೋವಂಥದ್ದು. ಓಕೆ, ಸೊ M1 and M2 ಆರ್ ದಿ ಮಾಸ್ ಆಫ್ ಟೂ ಆಬ್ಜೆಕ್ಟ್ಸ್ ಆ್ಯಂಡ್ U1 U2 ಆರ್ ದಿ ಇನಿಷಿಯಲ್ ವೆಲಾಸಿಟೀಸ್ ಆ್ಯಂಡ್ V1 and V2 ಆರ್ ದಿ final velocities of two objects. With first object initial velocity, second object initial velocity, first object final velocity, this is second object final velocity. Okay, this is for conservation of momentum. So next lesson bandu gravitation. So gravitational lesson ಅಲ್ಲಿ ಬರುವಂಥ ಫಾರ್ಮುಲಾಸ್ನ ನೋಡ್ತಾ ಹೋಗೋಣ. ಸೊ F is equals to G into M1 M2 divided by D square. So this is the formula to find out force. ಆಯಿತಾ, ಗ್ರಾವಿಟೇಷನಲ್ ಫೋರ್ಸ್ ಫೋರ್ಸ್ ಆಫ್ ಫೋರ್ಸ್ ಎಕ್ಸರ್ಟೆಡ್ ಬೈ ಅನ್ ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡೋವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ M1 M2 ಅಂತಂದರೆ ಮಾಸಸ್ ಆಫ್ ದಿ ಟೂ ಆಬ್ಜೆಕ್ಟ್ಸ್, ಫಸ್ಟ್ ಆಬ್ಜೆಕ್ಟ್ ಆ್ಯಂಡ್ ಸೆಕೆಂಡ್ ಆಬ್ಜೆಕ್ಟ್. D is the distance, force is F is the force exerted on the object. Here G, this is nothing but gravitational constant. Okay, so gravitational constant, ಈ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಅ ಫಿಕ್ಸ್ಡ್ ವ್ಯಾಲ್ಯೂ. ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 6.7 into 10 power 11 Newton meter square per kg square. This is the value of G. ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ M1 M2 D ಕೊಟ್ಟಿದ್ರೆ ಸೊ ನೀವು ಈಸಿಯಾಗಿ ಫೋರ್ಸ್ ಎಕ್ಸರ್ಟೆಡ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್ನ ನೀವು ಕಂಡುಹಿಡಿಬೋದು. ಓಕೆ, ಸೊ ದಿಸ್ ಇಸ್ ಫಾರ್ ಫೋರ್ಸ್. ಸೊ ಸೆಕೆಂಡ್ ಪಾಯಿಂಟ್ನ ಇಲ್ಲಿ ಫಾರ್ಮುಲಾ ಬರೀತಿಲ್ಲ. ಸೊ ಮಾಸ್ ಆಫ್ ದಿ ಅರ್ತ್, ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಪಾಯಿಂಟ್ಸ್ ಏನಿದೆ ಅದನ್ನು ಬರಿತೀನಿ. ಸೊ ಮಾಸ್ ಆಫ್ ಅರ್ತ್ ಈ ಲೆಸನಲ್ಲಿ ಬರೋವಂಥದ್ದು. ಸೊ ಮಾಸ್ ಆಫ್ ಅರ್ತ್ ಇಸ್ 6 into
10 power kg ಆಗುತ್ತೆ. ದಿಸ್ ಇಸ್ ದ ಫಿಕ್ಸ್ಡ್ ವ್ಯಾಲ್ಯೂ. ಮಾಸ್ ಆಫ್ ದಿ ಅರ್ತ್ ಇಷ್ಟಿರುತ್ತೆ. ಓಕೆ. ಸೊ ಆ್ಯಂಡ್ ರೇಡಿಯಸ್ ಆಫ್ ದಿ ಅರ್ತ್. ಸೊ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್. ರೇಡಿಯಸ್ ಆಫ್ ದಿ ಅರ್ತ್ ಈಸ್ 6.4 into 10 power 6 meter. So this is the mass of the earth and this is the radius of the earth. And acceleration due to gravity, small letter g, capital letter G is gravitational constant idu. So small letter g is acceleration due to gravity. This is also fixed value, constant value, that is nothing but 9.8 meter per second square. This is for small letter g value. Okay. ಸೊ ನೆಕ್ಸ್ಟ್ ಫಾರ್ಮುಲಾ, ಈ ಜಿನ ಯಾವ ರೀತಿ ಫಂಡ್ ಮಾಡೋದು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಯಾವ ರೀತಿ ಫಂಡ್ ಮಾಡೋದು, Gm/d² ಆಗುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಜಿ ಇಸ್ ದ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇದು ಅಷ್ಟೇ ಫಿಕ್ಸ್ಡ್ ವ್ಯಾಲ್ಯೂ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಆ್ಯಂಡ್ ಎಮ್ ಇಸ್ ದ ಮಾಸ್ ಆಫ್ ದಿ ಅರ್ತ್. ಆ್ಯಂಡ್ ಡಿ ಇಸ್ ದ ರೇಡಿಯಸ್ ಅಥವಾ ಡಿಸ್ಟೆನ್ಸ್ ಅಂತಲೂ ತಗೋಬೋದು ನಾವು, ರೇಡಿಯಸ್ ಆಫ್ ದಿ ಅರ್ತ್. ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ದಟ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಷ್ಟೇ ಬರುತ್ತೆ. ಓಕೆನಾ. ಸೊ ಈ ಜಿ ಏನಾಗುತ್ತೆ, ಇದು ಪೋಲ್ಸ್ ಹತ್ರ, ಈಗ ಒಂದು ಅರ್ಥ ಅಂತ ತಗೊಂಡ್ರೆ ಪೋಲ್ಸ್ ಹತ್ರ ಏನಿರುತ್ತೆ, ಜಿ ಈಸ್ ಗ್ರೇಟರ್ ಅಟ್ ಪೋಲ್ಸ್. ದಿಸ್ ಈಸ್ ಗ್ರೇಟರ್ ಅಟ್ ಪೋಲ್ಸ್ ದ್ಯಾನ್ at the equator of the earth. ಓಕೆ. ಏನಕ್ಕೆ ಅಂತಂದರೆ ಈ ಜಿ ಡಿಪೆಂಡ್ಸ್ ಅಪಾನ್ ಡಿ ಅಂಡ್ ದಟ್ ಈಸ್ ರೇಡಿಯಸ್. ಏನಾಗ್ತದೆ, ರೇಡಿಯಸ್ಸು ಪೋಲ್ಸ್ ಹತ್ರ ಅರ್ತ್ ಸೊ ಇಲ್ಲಿ ರೇಡಿಯಸ್ ಏನಾಗ್ತಿದೆ, ಪೋಲ್ಸ್ ಹತ್ರ ಜಾಸ್ತಿ ಇರುತ್ತೆ. ಈ ರೇಡಿಯಸ್ ಬಂದು ಪೋಲ್ಸ್ ಹತ್ರ ಹೈಯರ್ ಇರುತ್ತೆ, ಹೈಯರ್ ಅಟ್ ಪೋಲ್ಸ್ ದ್ಯಾನ್ ಈಕ್ವೇಟರ್. Which one? Radius. It is depends upon this gravitational acceleration due to gravity. It depends upon radius. Radius ಜಾಸ್ತಿ ಆದರೆ ಗ್ರಾವಿಟೇಷನ್ ಕಡಿಮೆ ಇರುತ್ತೆ. ಹಾಗೆ ರೇಡಿಯಸ್ ಕಡಿಮೆ ಇದ್ದರೆ ಗ್ರಾವಿಟೇಷನು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ weight, that is Gmm into small letter m divided by Rm². ಸೊ ಇಲ್ಲಿ ನಾನು ಈ Wm ಅಂತ ತಗೊಂಡಿದ್ದೀನಲ್ವಾ. ಸೊ ವೆಯ್ಟ್ ಆಫ್ ದಿ ಆಬ್ಜೆಕ್ಟ್ ಆನ್ ಮೂನ್, ವೆಯ್ಟ್ ಆಫ್ ದಿ ಆಬ್ಜೆಕ್ಟ್ ಆನ್ ಮೂನ್. Wm ಅಂದರೆ ವೆಯ್ಟ್ ಆಫ್ ದಿ ಆಬ್ಜೆಕ್ಟ್ ಆನ್ ಮೂನ್. ಹಿಯರ್ ಜಿ ಇಸ್ ದ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ದಟ್ ಈಸ್ ಎಮ್ ಅಂತ ಏನು ತಗೊಂಡಿದ್ದೀನಿ, ದಿಸ್ ಈಸ್ ಮಾಸ್ ಆಫ್ ದಿ ಆಬ್ಜೆಕ್ಟ್, ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಆನ್ ಮೂನ್ ಆಗುತ್ತೆ. ಓಕೆ. ದಿಸ್ ಈಸ್ ಮಾಸ್ ಆಫ್ ದಿ ಅರ್ತ್ ಆ್ಯಂಡ್ ದಿಸ್ ಈಸ್ ರೇಡಿಯಸ್ ಆಫ್ ದಿ ಮೂನ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ, ದಿಸ್ ಈಸ್ ದ ರಿಲೇಷನ್ ಆಫ್ ವೆಯ್ಟ್ ಆಫ್ ದಿ ಆಬ್ಜೆಕ್ಟ್ ಆನ್ ದಿ ಮೂನ್ and weight of the object on the earth. The ratio is 1/6, 1:6 ರೇಷಿಯೋನಲ್ಲಿ ಇರುತ್ತೆ. weight of the object on the earth, WE ಅಂದರೆ weight of the object on the earth. WM ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, weight of the object on the moon. ಇದು ಒಂದು ರೇಷಿಯೋ ಒಂದು 1:6 ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಮಾಸ್ ಆಫ್ ಮೂನ್. ಇದು ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ, ದಟ್ ಈಸ್ 7.36 into 10 power 22 kg. ಆ್ಯಂಡ್ ದೆನ್ ರೇಡಿಯಸ್ ಆಫ್ ಮೂನ್, ದಟ್ ಈಸ್ 1.74 into 10 power 6 meter. ಸೊ these two are the constant. ಸೊ ನೆಕ್ಸ್ಟ್ ಫಾರ್ಮುಲಾ ಫಾರ್ ಪ್ರೆಷರ್. ಸೊ ಪ್ರೆಷರ್ ಫಾರ್ಮುಲಾ ಬಂದು ಥ್ರಸ್ಟ್ ಬೈ ಏರಿಯಾ. ಥ್ರಸ್ಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ದಿಸ್ ಈಸ್ ಫ್ರಮ್ ಆರ್ಕಿಮಿಡೀಸ್ ಪ್ರಿನ್ಸಿಪಲಿಂದ ಬರೆಯುವಂಥದ್ದು. ಥ್ರಸ್ಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಏರಿಯಾ ಅಂತಲೂ ಬರಿಬೋದು ಅಥವಾ ಥ್ರಸ್ಟ್ ಪರ್ ಏರಿಯಾ ಅಂತಲೂ ಆಗುತ್ತೆ. ಸೊ
ದ ಎಸ್ ಐ ಯೂನಿಟ್ ಈಸ್ ಪಾಸ್ಕಲ್. ನಾನು ಆಲ್ರೆಡಿ ಎಸ್ ಐ ಯೂನಿಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಪ್ರೆಷರ್ದು ಎಸ್ ಐ ಯೂನಿಟ್ ಬಂದು ಪಾಸ್ಕಲ್ ಅಥವಾ ಪಿ ಎ ಅಂತಲೂ ಕೂಡ ತಗೋತೀವಿ, ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ನಾವು ಬರಿಬೋದು. ಬಿಕಾಸ್ ಫೋರ್ಸ್ದು ನ್ಯೂಟನ್ ಆಗುತ್ತೆ, ಏರಿಯಾದ ನಾವು ಮೀಟರ್ ಸ್ಕ್ವೇರಲ್ಲಿ ಮೆಜರ್ ಮಾಡ್ತೀವಿ, ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಡಿವೈಡ್ ಬೈ ಇರೋದ್ರಿಂದ. ಸೊ ನೆಕ್ಸ್ಟ್ ಒನ್ ಬಂದು ರಿಲೇಟಿವ್ ಡೆನ್ಸಿಟಿ. ರಿಲೇಟಿವ್ ಡೆನ್ಸಿಟಿನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ಎ ವಾಟರ್. ಡೆನ್ಸಿಟಿ ಆಫ್ ಸಬ್ಸ್ಟೆನ್ಸ್ ಕಂಪ್ಯಾರಿಸನ್ ಮಾಡೋದು. ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ವಾಟರ್. ಸೊ ಡೆನ್ಸಿಟಿನ ಯಾವ ರೀತಿ ಮೆಜರ್ ಮಾಡ್ತೀವಿ? ಮಾಸ್ ಪರ್ ವಾಲ್ಯೂಮ್ ಅಲ್ವಾ? ಸೊ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಪರ್ ವಾಲ್ಯೂಮ್. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇನ್ ಗ್ರಾವಿಟೇಷನ್ ಲೆಸನಲ್ಲಿ. ತುಂಬ ಅಂದರೆ ನಿಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಏನಿದೆ ಅದನ್ನು ಆದಷ್ಟು ನೆನಪಲ್ಲಿ ಇಟ್ಕೋಬೇಕು. ಮಾಸ್ ಆಫ್ ದಿ ಅರ್ತ್, ಮಾಸ್ ಆಫ್ ದಿ ಮೂನ್, ರೇಡಿಯಸ್ ಆಫ್ ದಿ ಅರ್ತ್, ರೇಡಿಯಸ್ ಆಫ್ ದಿ ಮೂನ್, ಮತ್ತು ಗ್ರಾವಿಟೇಷನ್ ಕಾನ್ಸ್ಟೆಂಟ್, ಈ ಥರ ವ್ಯಾಲ್ಯೂಸ್ನ ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕು. ಇದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ತುಂಬ ಇಂಪಾರ್ಟೆಂಟು. ಹಾಗೆಯೇ ಫಾರ್ಮುಲಾಸು ಕೂಡ ತುಂಬ ಇಂಪಾರ್ಟೆಂಟು. ಇದು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿರೋಂಥದ್ದು ಫಸ್ಟು 3 ಲೆಸನ್ ನಾನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ರಿಮೈನಿಂಗ್ನ ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದು ನಿಮಗೆ ಇಷ್ಟ ಆಗಿದೆ, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರು ನಮ್ಮ ಈ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.